ಇನ್ನು ಅಡ್ಡ ಮತದಾನದ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯೊಂದನ್ನು ಕೊಟ್ಟಿದ್ರು. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿಸೋದಾಗಿ ಹೇಳಿದ್ದರು. ಈ ಮಾತಿಗೆ ಬಹಳ ಭಿನ್ನವಾದಂತಹ ಅಭಿಪ್ರಾಯಗಳು ಪಕ್ಷದ ಒಳಗೇನೆ ವ್ಯಕ್ತವಾಗ್ತಾ ಇದೆ. ಪಕ್ಷದ ಕೆಲ ಹಿರಿಯ ನಾಯಕರುಗಳು ಈ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಸಲಹೆ ಕೊಡ್ತಾ ಇದ್ದಾರೆ. ಇನ್ ಕೆಲವರು ಇಲ್ಲ ಇದು ಸರಿ ಅಂತಾನೆ ಹೇಳ್ತಾ ಇದೆ. ಇದೆಲ್ಲದರ ನಡುವೆ ನಾಳೆ ವರಿಷ್ಠರನ್ನ ಭೇಟಿಯಾಗಿ ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟಾಗಿ ಕೆಲ ವಿವರಣೆಯನ್ನ ಕೊಡಬೇಕಿದೆ ರಾಜ್ಯಾಧ್ಯಕ್ಷರು ಜೊತೆಗೆ ವಿರೋಧ ಪಕ್ಷದ ನಾಯಕರು. ಬನ್ನಿ ಬಿಜೆಪಿಯ ಡೆವಲಪ್ಮೆಂಟ್ಸ್ ವಿಚಾರವಾಗಿ ರಿಪೋರ್ಟ್ ನೋಡ್ಕೊಳ್ಳೋಣ. ಅಡ್ಡ ಮತದಾನ, ಶಾಸಕರ ಆಣೆ ಪ್ರಮಾಣ, ರಾಜ್ಯ ಬಿಜೆಪಿಯಲ್ಲಿನ ಸದ್ಯದ ಸ್ಥಿತಿಗತಿ ಇದು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಗುಟ್ಟು ಕೇಸರಿ ಪಾಳ್ಯದಲ್ಲಿ ರಹಸ್ಯವಾಗಿಯೇ ಉಳಿದಿದೆ. ಈ ಕಾರಣಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಂಡುಕೊಂಡ ಸೂತ್ರ ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಮಾಡಿಸೋದು. ಆದರೆ ವಿಜೇಂದ್ರರ ಈ ಹೇಳಿಕೆಗೆ ಪಕ್ಷದಲ್ಲಿ ಈವರೆಗೆ ಒಮ್ಮತ ಮೂಡಿಲ್ಲ. ವಿಜೇಂದ್ರ ಹೇಳಿಕೆಗೆ ಪಕ್ಷದಲ್ಲಿ ಮೂಡದ ಸಹಮತ. ಬಿಜೆಪಿ ರಾಜ್ಯಾಧ್ಯಕ್ಷರ ನಿರ್ಧಾರಕ್ಕೆ ನಾಯಕರ ಆಕ್ಷೇಪ. ಬಿವೈ ವಿಜೇಂದ್ರ ಶಾಸಕಾಂಗ ಪಕ್ಷದ ಸಭೆಯನ್ನ ಧರ್ಮಸ್ಥಳದಲ್ಲಿ ಮಾಡೋ ಪ್ಲಾನ್ ಹಾಕಿದ್ರು. ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿಸಲು ಮುಂದಾಗಿದ್ರು. ಆದರೆ ಈ ಮಾತಿಗೆ ಬಿಜೆಪಿಯಲ್ಲಿ ಒಮ್ಮತ ಮೂಡಿಲ್ಲ. ಪಕ್ಷದ ಹಿರಿಯ ನಾಯಕರು ರಾಜ್ಯಾಧ್ಯಕ್ಷರ ನಡುವೆ ಆಕ್ಷೇಪ ಎತ್ತಿದ್ದಾರೆ. ರಾಜಕೀಯ ಅಪಚಾರಕ್ಕೆ ಧರ್ಮಸ್ಥಳವನ್ನ ಎಳೆದು ತರಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಧರ್ಮಸ್ಥಳವನ್ನು ಎಳೆಯೋದು ಬೇಡ, ನಾವು ಅದನ್ನು ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿಲ್ಲ ನಾಳೆ ಪತ್ತೆ ಹಚ್ತದೆ. ಅಕಸ್ಮಾತ್ ಈ ಕಮಿಟಿಯವರಿಗೂ ಇಮ್ಮಿಡಿಯೇಟ್ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ದಿವಸದಾಗ ಗೊತ್ತಾಗತ್ತೆ. ನಾನು ಅದರ ಬಗ್ಗೆ ಭಾರಿ ವಿರೋಧ ವ್ಯಕ್ತಪಡಿಸಿದೆ. ಧರ್ಮಸ್ಥಳದ ಆ ಪುಣ್ಯಭೂಮಿಯ ಮೆಟ್ಟಲ್ನಲ್ಲಿ ಇಟ್ಟು ನಮಗೆ ರಿಲೀಫ್ ಕೊಡಿ ಅಂತ ಹೇಳೋದರಲ್ಲಿ ಅರ್ಥ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಬಂದು ಅವನು ಅಕಸ್ಮಾತ್ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಹೇಳಿದ್ರೆ ಕಂಡುಹಿಡಿಯಿದೆ ಹೇಗೆ? ಇದರಿಂದ ಆ ಪುಣ್ಯಕ್ಷೇತ್ರದ ಶ್ರದ್ಧೆ ಮೇಲೆ ಅಪಚಾರ ಜಾಸ್ತಿ ಆಗುತ್ತೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಪಕ್ಷದ ಹಿರಿಯರ ಸಲಹೆ ಪಡೆಯುವುದಾಗಿ ಹೇಳಿದ್ದಾರೆ. ಬಿಜೆಪಿಯ ದೋಸ್ತ್ ಎಚ್.ಡಿ. ಕುಮಾರಸ್ವಾಮಿ ಇದು ಮುಗಿಯದ ಅಧ್ಯಾಯ ಅಂದಿದ್ದಾರೆ. ನಾನು ಕೂಡ ವಿಜೇಂದ್ರ ಅವರು ಇವತ್ತು ನನಗೆ ಸಿಗ್ತಾರೆ ದೆಹಲಿಯಲ್ಲಿ. ನಾನು ಅದನ್ನು ಮಾತಾಡ್ತೀನಿ. ಹಿರಿಯರ ಅಭಿಪ್ರಾಯ ತೆಗೆದುಕೊಂಡು ಹಿರಿಯರೆಲ್ಲ ಏನು ಹೇಳ್ತಾರೋ ಆ ಪ್ರಕಾರ ನನ್ನ ಅಭಿಪ್ರಾಯದಲ್ಲಿ ಮುಗಿದೋಗಿರೋ ಅಧ್ಯಾಯ. ಯಾಕೆಂದರೆ ಈ ಸರ್ಕಾರದಲ್ಲಿ ಯಾರನ್ನು ಬೇಕಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾರಿಗೆ ಬೇಕಾದರೂ ಯಾವ ರೀತಿಯ ಆಮಿಷಗಳನ್ನು ಒಡ್ಡಿ ಅವರನ್ನ ಬದಲಾವಣೆ ಮಾಡ್ಕೋಬಹುದು ಅಂತಕ್ಕಂಥವ್ರು ಎಕ್ಸ್ಪರ್ಟ್ಗಳಿದ್ದಾರೆ. ಇಷ್ಟೇ ಅಲ್ಲ, ಬಿಜೆಪಿ ಉಚ್ಚಾಟಿತ ನಾಯಕ ಕೆಎಸ್ ಈಶ್ವರಪ್ಪ ವಿಜೇಂದ್ರ ನಡೆಯನ್ನ ಖಂಡಿಸಿದ್ದಾರೆ. ಜೊತೆಗೆ ಈ ಹಿಂದೆ 17 ಶಾಸಕರನ್ನ ಕಾಂಗ್ರೆಸ್ನಿಂದ ಕರೆತಂದಿದ್ದೇ ದುಸ್ಥಿತಿಗೆ ಕಾರಣ ಅಂದಿದ್ದಾರೆ. ಧರ್ಮಸ್ಥಳದ ಮಂಜುನಾಥನ ಭಕ್ತಿನ ಊರಿಗೆ ಹಚ್ಚಬೇಡಿ. ಈಗಾಗಲೇ ಘೋಷಣೆ ಮಾಡಿದಿರಿ, ದಯವಿಟ್ಟು ತಕ್ಷಣ ವಾಪಸ್ ತಗೊಳ್ಳಿ. 17 ಜನ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು, ಆ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಬಂದು ಸೇರಿಕೊಂಡು ದುಡ್ಡು ತಗೊಂಡು ಚುನಾವಣೆಗೆ ನಿಂತು ಚುನಾವಣೆ ಗೆದ್ದರು. ಅದಕ್ಕೋಸ್ಕರ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಹಾಳಾಗೋಯ್ತು. ತಾತ್ಕಾಲಿಕ ಯಶಸ್ಸದು. ಇತ್ತ ಕಾಂಗ್ರೆಸ್ ನಾಯಕರಂತೂ ರಾಮನ ಹೆಸರಲ್ಲಿ ಹಣ ಮಾಡಿದವರು ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ನಿಜ ಹೇಳ್ತಾರಾ ಅಂತ ಪ್ರಶ್ನಿಸಿದ್ರು. ರಾಮನ ಹೆಸರಿನಲ್ಲೇ ವಂಚನೆ ಮಾಡುವಂಥ ಜನರು ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ನಿಜ ಹೇಳಬಹುದಾ ನನಗೆ ಗೊತ್ತಿಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದು ಹೆಂಗೆ ಅವ್ರು ಗುರುತಾರೋ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದೇನಿದ್ರು ಅವ್ರ ಪಕ್ಷದ ನಿರ್ಧಾರ, ಅವರು ಹೇಗೆ ಬೇಕಾದ್ರೆ ಮಾಡಬಹುದು. ಈ ಎಲ್ಲಾ ಜಟಾಪಟಿಗಳ ನಡುವೆ ಬಿವೈ ವಿಜೇಂದ್ರ ದೆಹಲಿಯಲ್ಲಿದ್ದಾರೆ. ಬಿವೈವಿ ಹಾಗೂ ಅಶೋಕ್ ಸೇರಿ ನಾಳೆ ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ. ಅಡ್ಡ ಮತದಾನ ಸೇರಿದಂತೆ ರಾಜ್ಯದ ಇನ್ನಿತರ ಬೆಳವಣಿಗೆ ಹೈಕಮಾಂಡ್ಗೆ ಮಾಹಿತಿ ನೀಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.